ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀನು ಇನ್ನುವೇ ದೇವಲೋಕದಲ್ಲಿದ್ದರೂ ಕೂಡ ಶ್ರೀಮನ್ ನಾರಾಯಣನ ಎದುರುಗಡೆ ಅವನ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸ್ತಾ ಇದ್ರು ಕೂಡ ಇನ್ನೂ ನಿನ್ನಲ್ಲಿ ರಜೋಗುಣಗಳೆಲ್ಲ ಜಾಸ್ತಿ ಇದೆ, ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂತ ಶಾಪ. ಅವಾಗ ಶಂಕುಕರ್ಣನಿಗೆ ಎಚ್ಚರ ಆಗುತ್ತೆ, ಅಯ್ಯೋ ನಾನೇನು ತಪ್ಪು ಮಾಡಿಬಿಟ್ಟೆ. ಬಂದು ಬ್ರಹ್ಮದೇವರ ಪಾದದ ಮೇಲೆ ಬಿದ್ದು ಓಡಾಡ್ತಾರೆ. ರಾಮದೇವರು ಇದಿಷ್ಟು ಶಾಪ ಆಗೋವರೆಗೂ ಇದ್ದವರು ನಕ್ಬಿಟ್ಟು ಅದೃಷ್ಟರಾಗ್ಬಿಡ್ತಾರೆ. ಈಗ ಶಂಕುಕರ್ಣರು ಒಳಗೆ ಶುರು ಮಾಡ್ತಾರೆ, ನನ್ನನ್ನು ಆಚೆ ಕಳಿಸ್ಬೇಡಿ, ಅದು ರಾಕ್ಷಸ ಯೋನಿಯಲ್ಲಿ ಕಳಿಸ್ತೀರಾ, ಬೇಡ ಬೇಡ ನನ್ನನ್ನು ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟು ತುಂಬ ಬೇಡಿಕೊತಾರೆ. ಆದರೆ ಒಂದ್ಸರಿ ಶಾಪ ಕೊಟ್ಟ ಮೇಲೆ ಅದನ್ನು ತಗೊಳಕ್ಕಾಗಲ್ಲ, ಮತ್ತು ಅದು ದೇವತೆಗಳ ಇಚ್ಛೆ ಕೂಡ. ಹಾಗಾಗಿ ಹೇಳ್ತಾರೆ, ಇಲ್ಲ ಇಲ್ಲ ತಪ್ಪಲ್ಲ, ನಿನ್ನ ಕಾರಣದಿಂದ ನರಸಿಂಹಾವತಾರ ಆಗುತ್ತೆ. ವಿಷ್ಣುವಿನ ನರಸಿಂಹಾವತಾರ ಭೂಲೋಕದಲ್ಲಿ ಆಗಬೇಕಾದ್ರೆ ನೀನೇ ಕಾರಣ ಆಗ್ತೀಯಾ. ಅಂದ್ರೆ ಇಂದಿನ ಬಾಲಿಕರು ಅಂದಿನ ಪ್ರಹ್ಲಾದರಾಗಿದ್ರಾ? ಹೌದು, ಬ್ರಹ್ಮದೇವರಿಂದ ಶಾಪ ಪಡ್ಕೊಳ್ತಾರಲ್ಲ, ಶಾಪ ಪಡ್ಕೊಂಡ ಮೇಲೆ ರಾಕ್ಷಸ ಯೋನಿಯಲ್ಲಿ ಹುಟ್ಟಲೇಬೇಕಾಗ್ತದೆ. ಅವರೇನೋ ಕೇಳ್ಕೊಳ್ತಾರೆ, ನಾನು ರಾಕ್ಷಸ ಯೋನಿಯಲ್ಲಿ ಹುಟ್ಟಲ್ಲ, ನಾನು ದೇವಲೋಕದಲ್ಲೇ ಇರ್ತೀನಿ ಅಂತ. ಅದರ ಸಾಧ್ಯತೆ ಇಲ್ಲ. ಒಂದ್ಸರ್ತಿ ಶಾಪ ತಗೊಂಡ ಮೇಲೆ ಅದು ಹುಟ್ಟಲೇಬೇಕು, ಪ್ರಹ್ಲಾದರಾಗಿ ಹುಟ್ಟುತ್ತಾರೆ. ನಮಗೆ ಹಿರಣ್ಯಕಶಿಪು ಕತೆ ಗೊತ್ತಿದೆ ಈಗಾಗಲೇ. ಹಿರಣ್ಯಕಶಿಪು ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ, ನರಸಿಂಹಾವತಾರ ಕಾರಣರಾಗ್ತಾರೆ, ನಖಸ್ತುತಿ ಹಾಡಿ ಭಗವಂತನನ್ನ ಶಾಂತ ಮಾಡ್ತಾರೆ ಪ್ರಹ್ಲಾದರು ಬಹಳ ವರ್ಷಗಳ ಕಾಲ ಬದುಕಿರ್ತಾರೆ. ಆ ಜನ್ಮದಲ್ಲಿ ಸಾಕಷ್ಟು ಪುಣ್ಯ ಮಾಡ್ತಾರೆ. ಪುಣ್ಯ ಹೇಗೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಪ್ರಹ್ಲಾದರು ಅಷ್ಟೊಂದು ಪುಣ್ಯ ಯಾಕೆ ಸಂಪಾದನೆ ಮಾಡ್ತಾರೆ ಅಂದರೆ ಮುಂದೆ ಕಲಿಯುಗ ಬರ್ತದೆ. ಮುಂದೆ ನಮ್ದೆಲ್ಲ ಆದಮೇಲೆ ಕಲಿಯುಗ ಬರುತ್ತೆ. ಕಲಿಯುಗದಲ್ಲಿ ಅವರು ಒಂದು ಬೃಂದಾವನದಲ್ಲಿ ಕೂತ್ಕೊಂಡು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಕೂತ್ಕೊಂಡು ಕಷ್ಟಪಡುವಂತಹ ಜನಗಳಿಗೆ ಸಹಕಾರ ಕೊಡಬೇಕು, ಅವ್ರ ಕಷ್ಟಗಳನ್ನು ಕಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತೇ ಪ್ರಹ್ಲಾದರ ಜನ್ಮದಲ್ಲಿ ಅವ್ರು ಸಾಕಷ್ಟು ಪುಣ್ಯದ ಸಂಪಾದನೆ ಮಾಡ್ತಾರೆ. ಪ್ರಹ್ಲಾದರ ಆದಮೇಲೆ ಬಾಹ್ಲಿಕರಾಗಿ ಕೊಟ್ಟಿದ್ದಾರೆ. ಪ್ರಹ್ಲಾದ ಜನ್ಮ ಆದಮೇಲೆ ಪ್ರಹ್ಲಾದರು ಅವರದೇ ಒಂದು ಲೋಕ ಕೊಟ್ಟಿದ್ದಾರೆ. ಆ ನಕ್ಷತ್ರ ಲೋಕದಲ್ಲಿ ಇರ್ತಾರೆ ಪ್ರಹ್ಲಾದರು. ಅಲ್ಲಿಗೆ ಹೋಗ್ಬಿಟ್ಟು ದೇವತೆಗಳು ಕೇಳ್ಕೊಳ್ತಾರೆ, ನೀನು ಹೀಗಿದ್ರೆ ಸಾಲಲ್ಲ, ಇನ್ನೂ ಪುಣ್ಯ ಸಂಪಾದನೆ ಮಾಡಬೇಕು. ಯಾಕೆಂದರೆ ಕಲಿಯುಗದಲ್ಲಿ ಕಲಿಯ ಆಟ ತುಂಬ ಜೋರಾಗಿರುತ್ತೆ. ಆ ಕಲಿಯ ಆಟನ ಬರೀ ದೇವರು ಒಬ್ಬರೇ ಸಾಕಾಗಲ್ಲ, ಒಬ್ಬ ಗುರುನೂ ಬೇಕು ಕಾಪಾಡ್ಕೊಳ್ಳೋಕ್ಕೆ. ಜನಗಳಿಗೆ ಕಷ್ಟ ಕಲಿಯೋಕೆ ಒಬ್ಬ ಗುರು ಬೇಕು. ಆ ಗುರು ಆಗಬೇಕು ಅಂದರೆ ನೀನು ಇನ್ನೂ ಪುಣ್ಯ ಸಂಪಾದನೆ ಮಾಡಬೇಕು ಅಂಥೇಳಿ ಕೇಳಿಕೊಂಡು ಅವರನ್ನು ಇವಾಗ ಬಾಹ್ಲಿಗೆ ಜನ್ಮ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಬಾಹ್ಲಿಕರಾಗ್ತಾರೆ. ಇದ್ರ ಮುಂದೆ ಕಲಿಯುಗದಲ್ಲಿ ಇವರು 2 ಜನ್ಮನ ಎತ್ತಬೇಕಾಗ್ತದೆ. ಇಲ್ಲಿಂದ ಮುಗಿದ ಮೇಲೆ, ಯಾರು ಇವತ್ತಿನ ಬಾಹ್ಲಿಕರ ಜನ್ಮ ಮುಗಿದ ಮೇಲೆ ಕಲಿಯುಗದಲ್ಲಿ ವ್ಯಾಸರು ಅನ್ನುವಂತಹ ಹೆಸರಿನಿಂದ ಮತ್ತೆ ಹುಟ್ಟುತ್ತಾರೆ. ವೇದವ್ಯಾಸರು ಬೇರೆ, ಇವರು ಬೇರೆ. ವೇದವ್ಯಾಸರು ಅನ್ನೋದು ಒಂದು ಪದವಿ. ವೇದವ್ಯಾಸ ಅನ್ನೋದು ಒಂದು ಪದವಿ. ಆ ಪದವಿ ಪ್ರತಿ ಮನ್ವಂತರದಲ್ಲೂ ಒಬ್ಬೊಬ್ಬ ವ್ಯಾಸರು ಬಂದು ಹೋಗ್ತಾ ಇರ್ತಾರೆ. ಈಗ ನಾವು ಮಹಾಭಾರತ ಕಾಲದಲ್ಲಿ ಇರುವಂತಹ ವ್ಯಾಸರು ಏನಿದ್ದಾರೆ ಇವರ ಕೃಷ್ಣ ದ್ವೈಪಾಯನ ವೇದವ್ಯಾಸ ಅಂತ ಕರೀತಾರೆ. ಇವರೇ ಬೇರೆ. ಪ್ರತಿಯೊಂದೊಂದು ಇದಕ್ಕೂ ಒಬ್ಬೊಬ್ಬರು ವ್ಯಾಸರು ಬರ್ತಾರೆ. ಈಗಿರೋ ವ್ಯಾಸರು ಕೃಷ್ಣ ದ್ವೈಪಾಯನರು. ಇದು ಬೇರೆ, ಇನ್ನೊಬ್ಬರು ವ್ಯಾಸರು ಗುರುಗಳು ಹುಟ್ಟುತ್ತಾರೆ. ಆ ವ್ಯಾಸರು ಮುಂದೆ ಅವ್ರನ್ನ ವ್ಯಾಸರಾಜರಂತ ಕರೀತಾರೆ. ಮೊದಲು ವ್ಯಾಸರಾಗಿರ್ತಾರೆ, ಆಮೇಲೆ ವ್ಯಾಸರಾಯರಾಗಿರ್ತಾರೆ, ಆಮೇಲೆ ಅವ್ರನ್ನ ವ್ಯಾಸರಾಜರು ಅಂತ ಕರೀತಾರೆ. ಅದರ ಮುಂದಿನ ಜನ್ಮ ವೆಂಕಟನಾಥ ಅಂತ ಹುಟ್ಟಿ ಅವನು ಮುಂದೆ ಸನ್ಯಾಸ ತೆಗೆದುಕೊಂಡು ರಾಘವೇಂದ್ರ ಸ್ವಾಮಿಗಳು ಅಂತ ಆಗ್ತಾರೆ. ಅವರು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಸಜೀವವಾಗಿ ಕೂತ್ಕೊಂಡು ಕಲಿಯುಗದ ತಾಪ ಸಾಮಾನ್ಯರಿಗೆ ತಟ್ಟಿದ ಹಾಗೆ, ಕಷ್ಟಪಡೋರಿಗೆಲ್ಲರಿಗೂ ಸಾಂತ್ವನ ಕೊಡೋ ಹಾಗೆ, ಮತ್ತೆ ಅವ್ರ ಹರಕೆಗಳನ್ನು ತೀರಿಸೋ ಹಾಗೆ, ಅವ್ರ ಕಷ್ಟ ಕಳೆಯುವಂತಹ ಕಾರ್ಯನ ಮಾಡ್ತಾರೆ. ಆ ಮಾಡೋದಕ್ಕೆ ಈ 4 ಜನ್ಮಗಳಲ್ಲಿ ಪುಣ್ಯ ಸಂಗ್ರಹಣೆ ಮಾಡಬೇಕಾಗುತ್ತೆ. ಆ ಪುಣ್ಯ ಎಷ್ಟಿರುತ್ತಂತೆ ಅಂದರೆ ರಾಯರು ಇದಕ್ಕೆ ಹೋಗುವಾಗ ಬೃಂದಾವನಕ್ಕೆ ಅವ್ರ ಬೆನ್ನ ಹಿಂದೆ ಮೇರು ಪರ್ವತದಷ್ಟು ಎತ್ತರದ ಪುಣ್ಯ ಉಳಿದಿರುತ್ತಂತೆ. ಇದನ್ನ ದೇವತೆಗಳು ಮೊದಲೇ ಸಿದ್ಧಪಡಿಸ್ಕೊಂಡಿದ್ದಾರೆ. ಅವರು ಈ ಬಾಹ್ಲಿಕರು. ಈಗೇನು ಹೇಳಿದೆ, ಈ ಬಾಹ್ಲಿಕರು ಮುಂದಿನ 2 ಜನ್ಮ ಇರ್ತಾರೆ. 2 ಜನ್ಮದಲ್ಲಿ ರಾಯರಾಗಿ ಕಡೆಗೆ ಬೃಂದಾವನ ಸೇರ್ಕೊಳ್ತಾರೆ. ಇದು ಒತ್ತಟ್ಟಿಗೆಲ್ಲ ಇದು ಭವಿಷ್ಯ. ಇದು ಹಿಂದಿಂದಾಯ್ತು. ಭವಿಷ್ಯನು ಹೇಳಿದೆ ನಾನು, ಭೂತ ಭವಿಷ್ಯ. ವರ್ತಮಾನದಲ್ಲಿ ಇವತ್ತು ಬಾಹ್ಲಿಕರಾಗಿದ್ದಾರೆ, ಅಲ್ಲೋಗಿ ರಾಜರಾಗಿದ್ದಾರೆ. ಅವ್ರ ಪಾಡ್ಗವ್ರು ರಾಜ್ಯ ಆಳ್ಕೋತಾ ಇದ್ದಾರೆ. ಅಲ್ಲ, ಇನ್ನು ರಾಜ್ಯ ಆಳಿಲ್ಲ, ಅಲ್ಲಿದ್ದಾರೆ. ಅವ್ರ ಪಾಡ್ಗವ್ರು ರಾಜ್ಯಕ್ಕೆ ಪೀಠಕ್ಕೆ ಬರ್ತಾರೆ, ಅವ್ರ ಪಾಡ್ಗವ್ರು ಇದ್ದಾರೆ. ಇವಾಗ 3ನೇ ಮಗು ಹುಟ್ಟುತ್ತೆ. ಅವರೇ ಶಂತನು ಮಹಾರಾಜ. ಇವಾಗೇನು ನಮ್ಮ ಯುವರಾಜರಿದ್ದಾರೆ ಶಂತನು, ಅವರು 3ನೇ ಮಗ. ಎಲ್ಲರಿಗೂ ಖುಷಿ ಆಗುತ್ತೆ. ಯಾಕೆಂದ್ರೆ ತುಂಬ ರಾಜಯೋಗ್ಯವಾಗಿ ತುಂಬ ಚಂದದ ಮಗು, ಸಿಂಹಾಸನಕ್ಕೆ ಲಾಯಕ್ಕಾಗಿ ಹುಟ್ಟಿದ್ದಾರೆ. ಸೊ ಈ ಮಗುನ
ಸಿಂಹಾಸನಕ್ಕೆ ಇಡಬಹುದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಶಸ್ತ್ರಾಭ್ಯಾಸ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಒಂದು ಕಾಲ ಬಂತು, ಮಕ್ಕಳೆಲ್ಲ ದೊಡ್ಡವರಾದ್ರು, ದೇವಾಪಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ತಂದೆ ತಾಯಿಗೆ ನಮ್ಮಿಂದ ಈ ಹುಡುಗ ತೊಂದರೆ ಅನುಭವಿಸಿದಾನೆ ಅನ್ನೋ ಪ್ರೀತಿಗೆ ತಂದೆ ತಾಯಿಗಳಿಗೆ ಯಾವಾಗ್ಲೂ ಯಾವ ಮಗುಗೆ ತುಂಬಾ ಐಬಿರುತ್ತೆ ಅಥವಾ ಒಂಚೂರು ಊನ ಇರುತ್ತೆ, ದೇಹ ಊನ ಇರುತ್ತೆ ಅಂತ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಪ್ರೀತಿ ಸ್ವಲ್ಪ. ಆಮೇಲೆ ಅದ್ರ ಜೊತೆಗೆ ಇವ್ರಿಗೊಂದು ವಿಷಯ ಗೊತ್ತಾಗಿರುತ್ತೆ, ನಮ್ಮ ಕಾರಣದಿಂದ ಈ ಮಗುಗೆ ಈ ತರ ತೊಂದರೆ ಬಂದಿದೆ, ಅಥವಾ ಸಿಂಹಾಸನ ಅಲ್ಲಿ ಇತ್ಲಾಗಿ ಹಸ್ತಿನಾವತಿನೂ ಇಲ್ಲ, ಬಾಹ್ಲಿಕ ಇದು ಇಲ್ಲ, ಆ ತರದ ಸ್ಥಿತಿಗೆ ಬಂದ್ಬಿಟ್ಟ. ಅಂದ್ರೆ ತಂದೆ ತಾಯಿ ಪಶ್ಚಾತ್ತಾಪದಲ್ಲಿ ಈ ಮಗುನ ಸ್ವಲ್ಪ ಜಾಸ್ತಿ ಕಾಳಜಿ ಮಾಡಿದ್ರು, ಕಾಳಜಿ ಮಾಡಿ ಸಾಕಿದ್ರು. ಇದಾಗ್ತಿರೋ ಹಾಗೇನೆ ಸಿಂಹಾಸನಕ್ಕೆ ಯಾರನ್ನು ಕೂಡಿಸ್ಬೇಕು ಪ್ರಶ್ನೆ ಬಂತು. ಪ್ರಶ್ನೆ ಬಂದ್ರೆ ಚೆನ್ನಾಗಿರೋ ಯೋಗ್ಯನಾದಂತ ಶಂತನು ಮಹಾರಾಜನ್ನ ಕೂಡಿಸ್ಬೇಕು. ಸ್ವಾಮಿ, ಶಂತನು ಮಹಾರಾಜರು ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗಿರುವಾಗ ದೇವಾಪಿ ಮಹಾರಾಜರಿಗೆ ಪಟ್ಟ ಯಾಕೆ ಕಟ್ಟಿದ್ರು? ಇದೇ ಊಹೆ ಶಂತನು ಮಹಾರಾಜರಿಗೆ ಪಟ್ಟ ಕಟ್ತಾರೆ ಅಂತ ಇಡೀ ರಾಜ್ಯದಲ್ಲಿ ಎಲ್ಲರ ಅಭಿಪ್ರಾಯ ಆಗಿತ್ತು. ಪ್ರತೀಪ ಮಹಾರಾಜರು ವಾನಪ್ರಸ್ಥಕ್ಕೆ ಹೋಗುವಂತಹ ಸಂದರ್ಭ ಬಂತು. ಹೋಗುವಾಗ ಮಹಾರಾಜರು ಏನ್ ಮಾಡ್ತಾರೆ, ಪಟ್ಟ ಕಟ್ಟಬೇಕಲ್ಲ ಮಗನಿಗೆ. ಶಂತನು ಪಟ್ಟ ಕಟ್ಟೋದು ಯಾಕಂದ್ರೆ ರಾಜಯೋಗ್ಯವಾಗಿ ಶಿಕ್ಷಣ ಆಗಿತ್ತು, ಶಸ್ತ್ರಾಭ್ಯಾಸ ಆಗಿತ್ತು, ರಾಜ್ಯ ಆಳ್ಲಿಕ್ಕೆ ಏನ್ ಬೇಕು ಎಲ್ಲವೂ ಆಗಿತ್ತು. ಹಾಗಾಗಿ ಶಂತನು ಪಟ್ಟ ಕಟ್ಟಬೇಕು ಅಂತಿದ್ರೆ ಅರಮನೆ ಒಳಗಡೆ ರಾಣಿಗೆ ಈ ಕೊರಗು ತುಂಬಾ ಜಾಸ್ತಿ ಆಗಿತ್ತು. ನನ್ನಿಂದ ಮಗ ತೊಂದರೆಗೆ ಈಡಾದ, ನನ್ನಿಂದ ಮಗನ ಭವಿಷ್ಯ ಹಾಳಾಯ್ತು, ವ್ಯರ್ಥವಾಗೋಯ್ತು ಅವನ ಜೀವನ. ಹಾಗಾಗ್ಬಿಟ್ಟು ಏನಾದರೂ ಆಗಲಿ ಒಂದು ಸತಿ ಅವನನ್ನ ನಾನು ಸಿಂಹಾಸನ ಮೇಲೆ ಕೂಡಿಸಿ ನೋಡಬೇಕು ಅಂತ ಹೇಳ್ಬಿಟ್ಟು ರಾಣಿ ಒಳಗಡೆ ಪೇಚಾಡ್ತಾಳೆ. ಅರಮನೆಯಲ್ಲಿ ಯಾವಾಗ ಈ ತೀರ್ಮಾನ ಆಗತ್ತೆ ಅಂತಃಪುರದೊಳಗಡೆ, ಇದು ರಾಜನಿಗೂ ಸರಿ ಅನ್ಸುತ್ತೆ. ಹೌದು, ನಾವು ಇವಾಗ ಹೋಗ್ತಾ ಇದೀವಿ ವಾನಪ್ರಸ್ಥಕ್ಕೆ, ಆದರೆ ಒಂದು ಕೊರಗನ್ನ ಇಟ್ಕೊಂಡು ಹೋಗ್ಬಾರ್ದು. ಹಾಗಾಗಿ ಅಂತ ಹೇಳ್ಬಿಟ್ಟು ಶಂತನು ಮಹಾರಾಜನ್ ಕರೀತಾರೆ. ನೋಡಪ್ಪ, ನಮ್ಗೇನಂದ್ರೆ ನಿಂದೆ ಆಡಳಿತ ಇಲ್ಲ ಅಂತಲ್ಲ, ಆದ್ರೆ ನಮ್ಮ ಕೊರಗನ್ನ ನೀಸೋಕ್ಕೋಸ್ಕರ ದೊಡ್ಡ ಮಗ ದೇವಾಪಿಗೆ ಸ್ವಲ್ಪ ಕಾಲ ಪಟ್ಟಾಭಿಷೇಕ ಆಗಲಿ, ಅವನು ರಾಜ್ಯ ಆಡಲಿ, ನೀನು ಅವನಿಗೆ ಸ್ವಲ್ಪ ಕಾಲ ಆಡಳಿತನ ಬಿಟ್ಕೊಡು, ನಾನು ಅಲ್ಲಿವರೆಗೂ ದೇವಾಪಿಯನ್ನ ಸಿಂಹಾಸನ ಮೇಲೆ ಕೂರಿಸ್ತೀನಿ. ದೇವಾಪಿ ಏನ್ ಮಾಡ್ತಾರೆ, ಸ್ವಲ್ಪ ಕಾಲ ಅರಮನೆಯಲ್ಲಿ ಆಳ್ತಾರೆ. ನೀನೇ ಸಿಂಹಾಸನ ರಕ್ಷಕ, ರಾಜ್ಯದ ರಕ್ಷಕ ನೀನೆ, ಇಡೀ ರಾಜ್ಯ ನಿಂದೆ, ಆಡಳಿತ ನಿಂದೆ, ಸಿಂಹಾಸನ ಮೇಲೆ ಸ್ವಲ್ಪ ಕಾಲ ಕೂತ್ಕೊಳ್ಳಿ, ಅಣ್ಣ ಕೂತ್ಕೊಂಡಿರ್ಬೇಕು, ಆಮೇಲೆ ಕೆಲ ಕಾಲ ಆಮೇಲೆ ನೀನೇ ಆಡಳಿತ ತಗೋ, ನಮ್ಮ ಆಸೆ ಇದು, ತಂದೆ ತಾಯಿ ಆಸೆ ಅಂದಾಗ ಶಂತನು ಮಹಾರಾಜರು ಒಪ್ಕೊಳ್ಳೇಬೇಕಲ್ವಾ. ಅಣ್ಣಂಗೋಸ್ಕರ ಮತ್ತೆ ತಂದೆ ತಾಯಿಯ ಕಷ್ಟ, ಮನಸ್ಸಿನ ಕಷ್ಟ ಅವ್ರಿಗೆ ಅರ್ಥ ಆಗಿತ್ತು, ಯಾಕಂದ್ರೆ ಅವ್ರ ಜೊತೆಲಿ ಬೆಳೆದವರು ಅನ್ಸಿತ್ತು. ಆಯ್ತು ಅಂತೇಳಿ ಒಪ್ಕೊಂಡ್ರು, ಎಲ್ಲವೂ ಸುಗಮವಾಗಿತ್ತು. ದೇವಾಪಿಗೆ ಹಾಗೆ ನೋಡಿದ್ರೆ ಧರ್ಮ ವಿರುದ್ಧವಾಗಿ ಕುಷ್ಠರೋಗದವನಿಗೆ ಸಿಂಹಾಸನ ಕೊಡೋ ಹಾಗಿಲ್ಲ, ಆದ್ರೆ ತಂದೆ ತಾಯಿಗಳ ಆಸೆ ಏನಿದೆ ಅದು ಧರ್ಮಕ್ಕಿಂತ ದೊಡ್ಡದು. ಹೌದು, ಆ ಆಸೆ ತಾಯಿ, ಅದರಲ್ಲೂ ತಾಯಿಯ ಬೈಕೆ ಇತ್ತಲ್ಲ, ಅದನ್ನ ದೊಡ್ಡದು ಮಾಡಿಕೊಂಡು ಪಟ್ಟ ಕಟ್ಟೋದು, ಧರ್ಮಕ್ಕೆ ವಿರುದ್ಧವಾಗಿ ಪಟ್ಟ ಕಟ್ಟೋದು. ಪಟ್ಟ ಆಯ್ತು, ಸಿಂಹಾಸನ ಆಳ್ತಾ ಇದ್ರು. ಆದ್ರೆ ಈಗ ಒಂದು ತೊಡಕು ಶುರುವಾಗಿದೆ. ಏನ್ ಸ್ವಾಮಿ? ಏನಪ್ಪಾ ಅಂದ್ರೆ, ಇವರು ಶಂತನು ಮಹಾರಾಜರು ಅವ್ರಿಗೆ ಏನ್ ನಡೆಸ್ಬೇಕು, ರಾಜ್ಯದ ರಕ್ಷಣೆ, ಸಿಂಹಾಸನ ಎಲ್ಲ ಮಾಡ್ಕೊತಿದ್ರು. ಇನ್ನು ಕೆಲ ಕಾಲ ಆದ್ಮೇಲೆ ಅವರೇ ಸಿಂಹಾಸನ ಬರೋರು, ಇದು ನಿಶ್ಚಯವಾಗಿತ್ತು, ತಂದೆ ಕಾಲದಿಂದ ನಿಶ್ಚಯವಾಗಿತ್ತು. ಆದ್ರೆ ಸುತ್ತಲ ಜನ ಸುಮ್ಮನಿರುವುದಿಲ್ಲ. ದೇವಾಪಿಗೂ ಹೆಣ್ಣು ಕೊಡ್ಲಿಕ್ಕೆ ಬರ್ತಾರೆ. ಕುಷ್ಠರೋಗದವ್ರಿಗೂ ಹೆಣ್ಣು ಕೊಡಕ್ ಬಂದ್ರ? ಕೊಡ್ತಾರೆ, ಯಾಕೆ ಕೊಡೋದಿಲ್ಲ? ಹಸ್ತಿನಾವತಿಯ ಸಿಂಹಾಸನ ಅಂದ್ರೆ ಸುಮ್ಮನೆ ಆಯ್ತಾ? ಭರತಖಂಡದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಉನ್ನತ ಸ್ಥಾನ ಇದೆ. ಹಸ್ತಿನಾವತಿಯ ಅರಮನೆಗೆ ಅಥವಾ ಸಿಂಹಾಸನಕ್ಕೆ ಏನು ಹೆಣ್ಣು ಕೊಡಕ್ ಬಂದಿದ್ದಾರೆ, ಅವ್ರ ಮಗಳ ಮಗ ನಾಳೆ ಅಧಿಕಾರಿ ಆಗ್ತಾನೆ ಅಂದ್ರೆ ಯಾರು ಕೊಡೋದಿಲ್ಲ. ಅದೇ ಕೆಲಸವಾಗಿ ದೇವಾಪಿಗೆ ಹೆಣ್ಣು ಕೊಡ್ಲಿಕ್ಕೆ ಬರ್ತಾರೆ. ಹೀಗಾದ್ರೆ ದೇವಾಪಿಗೆ ಮದುವೆನೂ ಆಗ್ಬಿಡತ್ತೆ ಅಂತ ಇಟ್ಕೊಳ್ಳಿ, ಇನ್ನೂ ಆಗಿಲ್ಲ, ಆಗತ್ತೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಮದುವೆ ಆದ್ರೆ ನಾಳೆ ಅವನ ಸಂತತಿ ಬೆಳೀತದೆ. ಯಾರು ಸಿಂಹಾಸನ ಮೇಲೆ ಕೂತಿದ್ದಾನೆ ಅವನ ಮಕ್ಕಳಿಗೆ ರಾಜ್ಯ ಹೋಗುತ್ತೆ. ಹಾಗಾದ್ರೆ ಶಂತನುಗೆ ಏನಾಗಬೇಕು? ಶಂತನುಗೆ ಮೊದಲು ತಂದೆ ತಾಯಿ ಹೇಳೋಗಿರೋದೇನು, ಕೆಲ ಕಾಲ ಮಾತ್ರ ಅವನು ಇರ್ತಾನೆ, ನಂತರ ನಿಂದು ರಾಜ್ಯ ಅಂತ. ಇವಾಗ ನಿಜವಾಗಿ ಹೇಳ್ಬೇಕಂದ್ರೆ ಹಸ್ತಿನಾವತಿಯ ಅರಮನೆ ಅಥವಾ ಹಸ್ತಿನಾವತಿಯ ರಾಜ್ಯ ಬಂದು ಶಂತನುಗೆ ಸೇರ್ಬೇಕಾದ್ದು. ದೇವಾಪಿಗೆ ಕೆಲ ಕಾಲ ಅಲ್ಪ ಕಾಲದಲ್ಲಿ ಮಾತ್ರ ಕೊಟ್ಟಿದ್ರು ಅಷ್ಟೇ. ಅಷ್ಟೇ ಕಾರಣಕ್ಕೋಸ್ಕರ ಇವನ್ ಬಂದು ಕೂತ್ಕೊಳ್ಳೋ ಹಾಗಿಲ್ಲ, ಬಿಟ್ಕೊಡ್ಲೇಬೇಕು. ಆದ್ರೆ ಬಿಡೋಕ್ ಸಾಧ್ಯ ಇಲ್ಲ. ಈಗೇನಾಗಿದೆ, ಮದುವೆಗೆ ಪ್ರಯತ್ನ ನಡೀತಿದೆ. ಪ್ರಯತ್ನ ನಡೆದು ಈ ಪ್ರಯತ್ನ ಏನಾದ್ರು ಫಲಕಾರಿ ಆದ್ರೆ ಶಂತನು ಅವ್ರಿಗೆ ರಾಜ್ಯ ಇಲ್ದಾಗತ್ತೆ. ಹೀಗಾಗಬಾರದು ಅನ್ನೋ ಕಾರಣಕ್ಕೆ ಶಂತನು ಮಹಾರಾಜ ಇವತ್ತು ದಂಗೆಯನ್ನ ಏಳಿಸಿದ್ದಾರೆ. ಅಲ್ಲ ಸ್ವಾಮಿ, ಒಂದು ಕಡೆ ರಾಜ್ಯದ ಜನ ದಂಗೆ ಎದ್ದಿದ್ದಾರೆ, ಇನ್ನೊಂದು ಕಡೆ ಅಂದ್ರೆ ದೇವಾಪಿ ಮಹಾರಾಜರು ಕುಷ್ಠರೋಗ ಅಂತ ಗೊತ್ತಿದ್ದು ಕೂಡ ಹೆಣ್ ಕೊಡಕ್ ಬಂದಿದ್ದಾರೆ. ಇದೆಲ್ಲದ್ರ ಮಧ್ಯೆ ಶಂತನು ಮಹಾರಾಜರಿಗೆ ಏನಾಗಬಹುದು?
ಮುಂದೆ ಏನಾಗುತ್ತೆ? ನೀವು ಈ ಮಾತು ಹೇಳ್ತಾ ಇದ್ದೀರಾ ಅಂದ್ರೆ ನೀವು ವರದಿಗಳನ್ನ ಸರಿಯಾಗಿ ಗಮನಿಸಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ನೋಡಿ, ಶಂತನು ಮಹಾರಾಜನೇ ಈ ಕ್ರಾಂತಿ ಅಥವಾ ಏನ್ ದಂಗೆ ಎಳ್ದಿದ್ದಾರೆ ಜನ, ಅದನ್ನ ಸಿದ್ಧಪಡಿಸಿರೋದು. ಅವನೇ ತನ್ನ ಜನಗಳನ್ನ ಮುಂದೆ ನಿಲ್ಲಿಸಿ ದಂಗೆ ಎಬ್ಬಿಸಿದ್ದಾನೆ. ಹಾಗಿರುವಾಗ ಅವನು ಮುಂದೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ರಾಜ್ಯ ತನಗೆ ಸಿಗುತ್ತೆ, ದೇವಾಪಿನ ಹೇಗೆ ಸಿಂಹಾಸನ ಇಳಿಸ್ಬೇಕು, ಇಲ್ಲಿಂದ ಹೇಗೆ ಆಚೆ ಕಳಿಸ್ಬೇಕು, ತಾನು ಹೇಗೆ ಸಿಂಹಾಸನ ಮೇಲೆ ಕೂತ್ಕೋಬೇಕು, ಇದೆಲ್ಲದನ್ನು ಮೊದಲೇ ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಮಾನಸಿಕವಾಗಿ ಸಿದ್ಧತೆ ಆಗುತ್ತೆ. ಹಾಗಾಗಿ ಜನ ದಂಗೆ ಹೇಳ್ತಿದ್ದಾರೆ. ಇವತ್ತೇನ್ ನಡೆಯುತ್ತೆ, ಇವತ್ತು ಸಂಜೆ ಒಂದು ರಾಜ್ಯಸಭೆ ಇದೆ, ನಿಮಗೆ ಗೊತ್ತಿರ್ಬೋದು. ಸಭೆ ಸೇರ್ತಾ ಇದ್ದಾರೆ. ಆ ಸಭೆ ಒಳಗಡೆ ರಾಜಪ್ರತಿನಿಧಿಗಳೆಲ್ಲ ಬರ್ತಾ ಇದ್ದಾರೆ. ಜನ ದಂಗೆ ಎದ್ದಿದ್ದಾರೆ. ಯಾಕೆ? ಈ ದಂಗೆಗೆ ಉತ್ತರ ನಾವೇನ್ ಕೊಡ್ಬೇಕು, ಜನದ ಮನಸ್ಥಿತಿ ಏನು, ನಾವೇನು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಆ ತೀರ್ಮಾನ ಪೂರ್ವ ನಿಶ್ಚಯವಾಗಿರುತ್ತದೆ. ಅಂದ್ರೆ ಶಂತನು ಮಹಾರಾಜರೇ ನಿಶ್ಚಯ ಮಾಡ್ಬಿಟ್ಟಿರ್ತಾರೆ. ಶಂತನು ಮಹಾರಾಜ ಹೇಗಿದ್ರಲ್ಲ, ಮೊದಲಿಗೆ ದೇವಾಪಿಯಿಂದ ಸಿಂಹಾಸನ ಕೆಳಗಡೆ ಇರಿಸೋದು, ಆಮೇಲೆ ಶಂತನು ಏರಿಸ್ಬೇಕಾದ್ರೆ ಏನಾಗ್ಬೇಕು, ಜನಾಭಿಪ್ರಾಯಕ್ಕೆ ನಾವು ಬೆಲೆ ಕೊಡಬೇಕು. ಹಿಂದೆ ಇವ್ರು ಮಾಡಿರ್ತಾರೆ, ದಶರಥರು ಇಂಥದೇ ಒಂದು ಕೆಲಸ ಮಾಡಿರ್ತಾರೆ. ಶ್ರೀರಾಮನ್ಗೆ ಪಟ್ಟ ಕಟ್ಟಬೇಕಾದ್ರೆ ಕೈಕೇಯಿ ಮುಂದೆ ಬಂದು ಹೇಳ್ಕೊಳ್ಳೋದಿಲ್ಲ. ಅವರು ಹೇಳೋದಿಲ್ಲ ಕೈಕೇಯಿ ಮುಂದೆ, ನಾನು ಬಂದ್ಬಿಟ್ಟು ನಾಳೆ ರಾಮಚಂದ್ರನ್ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳೋದಿಲ್ಲ. ಅವ್ರೇನ್ ಮಾಡ್ಕೊಳ್ತಾರೆ, ನೇರವಾಗಿ ನಾಳೆ ಪಟ್ಟಾಭಿಷೇಕ ಅಂತ ಜನಪ್ರತಿನಿಧಿಗಳ ಸಭೆ ಕರೆದು ಬಿಡ್ತಾರೆ. ಮೊದಲೇ ನಿಶ್ಚಯ ಆಗಿರುತ್ತೆ. ಆದ್ರೂ ಜನಪ್ರತಿನಿಧಿಗಳು ಕರೆದು ಬಿಟ್ಟು, ನನಗೆ ವಯಸ್ಸಾಗ್ತಾ ಇದೆ, ನಾನು ಮಗನಿಗೆ ಪಟ್ಟ ಕಟ್ಟಬೇಕು ಅಂತಿದ್ದೀನಿ, 4 ಜನದಲ್ಲಿ ಯಾರಿಗೆ ಪಟ್ಟ ಕಟ್ಲಿ ಅಂತ ಕೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಿಶ್ಚಯ, ಜನನು ಅದೇ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಆದ್ರೂ ಕೂಡ ಈ ಪ್ರಶ್ನೆಯನ್ನು ಮಾಡ್ತಾರೆ. ಅಂದ್ರೆ ಅದಕ್ಕೆ ಜನಾಭಿಪ್ರಾಯದ ಹಣೆಪಟ್ಟಿ ಕಟ್ಟೋದು. ಅವ್ರೇನ್ ಹೇಳ್ತಾರೆ, ಜನ ಅಯ್ಯೋ ರಾಮಚಂದ್ರ ತುಂಬಾ ಒಳ್ಳೆಯವನು, ನೀವು ಅವನ್ಗೆ, ಅದು ಸತ್ಯನೂ ಕೂಡ, ಅವನ್ಗೆ ಪಟ್ಟ ಕಟ್ಟಬೇಕು, ಹಿರಿ ಮಗ ಅವನ್ಗೆ ಪಟ್ಟ ಕಟ್ಟಬೇಕು ಅಂತ ಹೇಳ್ತಾರೆ. ಯಾವಾಗ ಹಾಗಂತಾರೆ ಅದನ್ನೇ ಸತ್ಯ ಮಾಡ್ಕೊಂಡು, ಹಾಗಾದ್ರೆ ನಾಳೆನೆ ಅವಕಾಶ ಕೂಡ ಕೊಡುದಿಲ್ಲ ಕೈಕೇಯಿಗೆ ಯೋಚನೆ ಮಾಡೋಕೆ. ನಾಳೆನೆ ಪಟ್ಟ ಕಟ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಸಿದ್ಧತೆಗಳೆಲ್ಲ ಆಗೋಗುತ್ತೆ. ಕೌಸಲ್ಯ ಮನೇಲಿ ಪೂಜೆ ಶುರುವಾಗಿ ಹೋಗುತ್ತೆ. ರಾಮರಿಗೆ ನಾಳೆಗೆ ಏನು ಸಿದ್ಧವಾಗಬೇಕು ಅದನ್ನೆಲ್ಲ ರಾಮಸೀತೆಯರಿಗೂ ಹೇಳಿ ಅವ್ರು ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಆದ್ಮೇಲೆ ಬಂದು ಕೈಕೇಯಿಗೆ ವಿಷಯ ಹೇಳ್ತಾರೆ. ಅಂದ್ರೆ ಕೈಕೇಯಿಗೆ ಅವ್ರಿಗೊಂದು ಭಯ ಇರುತ್ತೆ. ಕೈಕೇಯಿ ಮುಂದೆ ಬಂದು ನಾನೇನಾದ್ರು ರಾಮನಿಗೆ ಪಟ್ಟಾಭಿಷೇಕ ಅಂದ್ರೆ ತಕರಾರು ತೆಗಿತಾನೆ. ಇದಕ್ಕೊಂದು ಕಾರಣ ಇದೆ ನೋಡಿ. ಕತೆಗಳು ಹೇಗಾಗ್ತದೆ ಅಂದ್ರೆ ಪ್ರತಿಯೊಂದಕ್ಕೂ ಕಾರಣ ಇದೆ, ಕಾರಣ ಮತ್ತೆ ಉದ್ದೇಶ ಎಲ್ಲ ಇರುತ್ತೆ. ಏನ್ ಕಾರಣ ಇರುತ್ತೆ ಅಂದ್ರೆ